ಸಾತ್ವಿಕ ಧರ್ಮಾತ್ಮರೇ, ಜ್ಞಾನಾರ್ಜನೆ ವಿಷಯವಾಗಿ ಮುಂದುವರೆದ ಭಾಗವಾಗಿ ಇಂದು ಚಿಂತನೆ ಮಾಡೋಣ. ವಿದ್ಯೆ ಅಂದರೆ ಏನು ಅಂತ ಸಾಕಷ್ಟು ಚಿಂತನೆ ಆಗ್ತಾ ಬಂದಿದೆ. ವಿದ್ಯೆ ಪ್ಲಸ್ ಅರ್ಥಿ ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಜ್ಞಾನವನ್ನು ಸಂಗ್ರಹಿಸುವುದು ಅಂತ ಅರ್ಥ ಆಗತ್ತೆ. ಆನಂತರ ವಿದ್ಯೆ ಸಂಗ್ರಹ ಮಾಡ್ತಕ್ಕಂಥದ್ದು ಕೇವಲ ಬಾಲ್ಯಾವಸ್ಥೆಯಲ್ಲಿರುವಂಥವರಿಗೆ ಮಾತ್ರ ಅಲ್ಲ, ಬಾಲ್ಯ, ಯುವ, ತಾರುಣ್ಯ, ವೃದ್ಧ ಯಾರಿದ್ರೂ ಕೂಡ ಜೀವನ ಪರ್ಯಂತರವಾಗಿ ಜ್ಞಾನ ಸಂಪಾದನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅನ್ನೋದನ್ನು ನೆನಪಿಡಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ವಿದ್ಯೆಯನ್ನು, ಜ್ಞಾನವನ್ನು ಏನಾದರೂ ಸಂಪಾದನೆ ಮಾಡಬೇಕು ಅಂತ ಕೇಳಿದರೆ ಸುಖವನ್ನು ತ್ಯಾಗ ಮಾಡುವಂಥ ಅನಿವಾರ್ಯತೆ ಇದೆ. ನಾವು ಯಾವಾಗಲೂ ಕೂಡ ಸುಖವಾಗಿ ಇರಬೇಕು ಅಂತ ಕೇಳಿದರೆ ವಿದ್ಯೆ ಅಂಟುವಂಥದ್ದು, ವಿದ್ಯೆ ನಮಗೆ ಬರುವಂಥದ್ದು ತುಂಬ ಕಷ್ಟ ಅನ್ನೋದನ್ನು ಮರಿಬಾರ್ದು. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸದ 5 ಲಕ್ಷಣಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಕಾಕಚೇಷ್ಟ ಬಕೋದ್ಯಾನಂ, ಸ್ವಾನನಿದ್ರ ತಥೈವಚ, ಅಲ್ಪಹಾರಿ ಸದಾಚಾರಿ, ವಿದ್ಯಾರ್ಥಿ ಪಂಚಲಕ್ಷಣಂ. ಅಂದರೆ 5 ಲಕ್ಷಣಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಕಾಕಚೇಷ್ಟ ಅಂದರೆ ವಿದ್ಯೆ ಸಂಗ್ರಹ ಮಾಡುವಾಗ ಕಾಗೆಯ ರೂಪದಲ್ಲಿ ನಾವು ಸಂಗ್ರಹ ಮಾಡಬೇಕು. ಹೆಂಗೆ ಅಂತ ಕೇಳಿದರೆ, ನೀವು ಗಮನಿಸ್ತಿರ್ಬೋದು, ಕಾಗೆ ಒಂದೊಂದು ಅಗಳು ಎಲ್ಲೆಲ್ಲಿ ಸಿಗ್ತದೋ ಹುಡುಕ್ತದೆ ಒಂದೊಂದು ಅಗಳನ್ನು ಕೂಡ ಸಂಗ್ರಹ ಮಾಡಿ ತನ್ನ ಉದರವನ್ನು ಪೂರ್ಣಗೊಳಿಸ್ಕೊಳ್ತದೆ, ಹಸಿವನ್ನು ನೀಗಿಸ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಕಾಗೆಯೊಂದಗಳು ಕಂಡರೆ ಕೂಗಿ ಕರೆಯುವುದೇ ತನ್ನ ತನ್ನೆಲ್ಲ ಕುಲವನ್ನು ಕರೆದು, ಬಂಧು ಬಾಂಧವರನ್ನು ಕರೆದು ಸಿಕ್ಕ ಆಹಾರವನ್ನು ಸಿಗುವ ಪರ್ಯಂತರವಾಗಿ ಹುಡುಕ್ತಾ ಆಹಾರವನ್ನು ಸೇವನೆ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ವಿದ್ಯಾರ್ಥಿಗಳು ಅವರು ಇವರು ಎನ್ನದೆ ಯಾರಿಂದ ಎಲ್ಲೆಲ್ಲಿ ಯಾವಾಗ ನಮಗೆ ವಿದ್ಯೆ ಲಭ್ಯವಾಗುತ್ತೋ ವಿದ್ಯೆ ಸಂಪಾದನೆ ಮಾಡುವಲ್ಲಿ ಹಿಂದೆ ನೋಡಬಾರ್ದು. ಪ್ರತಿ ಹಂತದಲ್ಲೂ ಕೂಡ ಜ್ಞಾನ ಸಂಪಾದನೆಗಾಗಿ ನಿರಂತರ ಪ್ರಯತ್ನವನ್ನು, ಪರಿಶ್ರಮವನ್ನು ತಗೊಳ್ಳುವಂಥ ಅನಿವಾರ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಕಾಕಚೇಷ್ಟ ಅಂತ ಕರ್ಕೊಂಡು ಬಂದಿದ್ದಾರೆ. ಆನಂತರ ಬಕೋಧ್ಯಾನಂ ಅಂದ್ರೆ, ಈಗ ಬಾತುಕೋಳಿ ನೀವು ನೋಡಿರಿ, ನೀರೊಳಗೆ ಇರ್ತದೆ, ನೀರಲ್ಲಿ ಮೀನನ್ನು ಹಿಡಿಲಿಕ್ಕಿರುತ್ತದು. ಯಾವ ಪ್ರಕಾರದ ಮೀನನ್ನು, ಯಾವ ರೀತಿ ಅಂದರೆ ಒಂದೇ ಕಾಲ ಮೇಲಾದರೂ ನಿಲ್ಲುತ್ತೆ. ಆ ಮೀನು ಎಲ್ಲಿವರೆಗೆ ಸಿಗಲ್ಲ ಅಲ್ಲಿವರೆಗೂ ಕೂಡ ತದೇಕ ದೃಷ್ಟಿಯಿಂದ ತನ್ನ ಎಲ್ಲ ಜ್ಞಾನವನ್ನು ಕೇಂದ್ರೀಕರಿಸಿ ಆ ನೀರಲ್ಲೇ ನೋಡ್ತಾ ಇರುತ್ತೆ. ಯಾವಾಗ ಮೀನು ಬರ್ತದಲ್ಲ ತತ್ಕ್ಷಣದಲ್ಲಿ ಆ ಮೀನನ್ನು ಹಿಡಿದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ. ಕೇಂದ್ರೀಕೃತಗೊಂಡು ಆ ಆಹಾರವನ್ನು ಪರಿಪೂರ್ಣವಾಗಿ ಸೇವಿಸಿ ತನ್ನ ಹಸಿವನ್ನು ಪೂರ್ಣಗೊಳಿಸಿಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ ಬಕೋಧ್ಯಾನಂ. ಇನ್ನು ಶ್ವಾನನಿದ್ರಾ ಅಂತ ಕೇಳಿದರೆ, ನೀವು ನೋಡಿರಬಹುದು, ಯಾವುದಾದ್ರೂ ಬೇರೆ ಜೀವಿ ಬಂತು, ಬೇರೆ ಪ್ರಾಣಿ ಬಂತು, ಬೇರೆಯವರು ಬಂದರು ಅಂತ ಕೇಳಿದರೆ ತತ್ಕ್ಷಣದಲ್ಲಿ ಜಾಗೃತ ಅವಸ್ಥೆಗೆ ಬಂದ್ಬಿಡುತ್ತೆ ನಾಯಿ. ನೀವು ಮನೆಯಲ್ಲಿ ಸಾಕಿರುವಂಥ ನಾಯಿ, ವಿಶ್ವಾಸಕ್ಕೆ ಪಾತ್ರವಾಗಿರ್ತಕ್ಕಂಥ ಆ ಜೀವ, ಯಾರಾದರೂ ಬೇರೆಯವರು ಬಂದರೆ, ಬೇರೆ ಜೀವಿಗಳು ಬಂದರೆ ತತ್ಕ್ಷಣದಲ್ಲಿ ಜಾಗೃತ ಆಗತ್ತೆ, ತಕ್ಷಣ ಬೊಗಳಲಿಕ್ಕೆ ಶುರು ಮಾಡುತ್ತೆ, ಸೂಚನೆಯನ್ನು ಮಾಲಕನಿಗೆ ಕೊಡುತ್ತೆ. ಅಂದರೆ ಆ ರೀತಿಯಾಗಿ ಜಾಗೃತ ಅವಸ್ಥೆ ಅವಶ್ಯಕ ಅಂಥೇಳಿ. ಈಗ ನಿದ್ರೆ, ಈಗ ವಿದ್ಯಾರ್ಥಿಗಳು ಕೂಡ ಅಧ್ಯಯನ ಮಾಡುವಂಥ ಪ್ರಸಂಗದಲ್ಲಿ ಜಾಗೃತರಾಗಿರಬೇಕು. ಈಗ ತಾಯಿ ತಂದೆ ಬೆಳಗ್ಗೆ 4 ಗಂಟೆಗೆ ನಮ್ಮ ಮಕ್ಕಳು ಎಬ್ಬಿಸಿ ಓದಿಸ್ಬೇಕು ಅಂಥೇಳಿ ಪ್ರಯತ್ನ ಮಾಡಿ, ಬೆಳಗ್ಗೆ ಅವ್ರು 4 ಗಂಟೆಯಿಂದ ಎಬ್ಬಿಸ್ಲಿಕ್ಕೆ ಶುರು ಮಾಡಿದರೆ ಕೆಲವರು ಏಳಲಿಕ್ಕೆ 7 ಗಂಟೆ ಆಗುತ್ತೆ. ಆ ಕಡೆ ಹೊಳ್ಳೆ ಮಲಗಿ, ಈ ಕಡೆ ಮಲಗಿ, ಈ ಕಡೆ ತಿರುಗಿ, ಆ ಕಡೆ ತಿರುಗಿ, ಆ ರೀತಿ. ಇನ್ನು ಕೆಲವರು ಒತ್ತಾಯಪೂರ್ವಕವಾಗಿ ಎದ್ದು ಕೂತ್ರಂದರೆ ಬುಕ್ ಹಿಡ್ಕೊಂಡು ಹಾಗೇ ನಿದ್ರೆ ಮಾಡ್ತಿರ್ತಾರೆ. ಇನ್ನು ಕೆಲವರು ಅವರು ತಾಯಿ ತಂದೆ ಎಬ್ಬಿಸಿ ಓದಲಿಕ್ಕೆ ಹಚ್ಚಿದರೆ ಸ್ವಲ್ಪ ಹೊತ್ತು ಓದಿ ಹಾಗೇ ಮಲ್ಕೊಂಡ್ಬಿಡ್ತಾರೆ. ಅಂದರೆ ಏನು ಅಂತ ಕೇಳಿದ್ರೆ, ಜಾಗೃತಾವಸ್ಥೆ, ಶ್ವಾನನಿದ್ರಾ, ಅಧ್ಯಯನ ಮಾಡುವಾಗ, ಜ್ಞಾನ ಸಂಪಾದನೆ ಮಾಡುವಾಗ ಅಷ್ಟು ಜಾಗೃತ ಅವಸ್ಥೆ ಅತ್ಯಂತ ಅವಶ್ಯಕ ಅಂತ ಕರೀತಾರೆ. ಆನಂತರ ಅಲ್ಪಹಾರಿ, ಜ್ಞಾನ ಸಂಪಾದನೆ ಮಾಡುವಾಗ ನಾವು ಮೃಷ್ಟಾನ್ನ ಭೋಜನವನ್ನು ಹೊಟ್ಟೆ ತುಂಬ ಊಟ ಮಾಡಿ ನಾವು ಚೆನ್ನಾಗಿ ಓದ್ಕೋತೇವೆ ಅಂತಂದರೆ ಕಷ್ಟ. ಒಂದಷ್ಟು ಈಗ ನಿಮಗೆ ಪರೀಕ್ಷೆ ಬರುತ್ತೆ, ಆ್ಯನ್ಯುವಲ್ ಎಕ್ಸಾಮ್ ಇರ್ತದೆ, ಅಥವಾ
ಏನಾದರೂ ಒಂದು ಕಠಿಣ ಪ್ರಸಂಗ ಬರುತ್ತೆ, ಆ ಸಮಯದಲ್ಲಿ ಒಂದಷ್ಟು ಆಹಾರ ಪದಾರ್ಥವನ್ನು ತ್ಯಾಗ ಮಾಡಬೇಕಂದ್ರೆ ಲೈಟಾಗಿ ತೊಗೋಬೇಕಾಗತ್ತೆ. ಅರ್ಧ ಪದಾರ್ಥವನ್ನು ಅರ್ಧ ಭಾಗ ತಗೊಂಡು, ಅಂದರೆ ಅಲ್ಪ ಪ್ರಮಾಣದ ಆಹಾರ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಜಾಗೃತಾವಸ್ಥೆ ಬರುತ್ತೆ. ಆನಂತರದಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಬರುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಪಹಾರಿ ಅಂದರೆ ಆಹಾರ ಪದಾರ್ಥವನ್ನು ಕಡಿಮೆ ತಗೋಬೇಕು, ಏನೆಲ್ಲ ತಗೋಬಾರ್ದು. ಈಗ ಉದಾಹರಣೆಗೆ ಅವ್ರು ಹೇಳ್ತಾರೆ ಏನು ಅಂತ ಕೇಳಿ, ಕೆಲವು ದುಶ್ಚಟಗಳು ಮಾಡಬಾರ್ದು, ಕೆಲವು ಬೇರೆ ಬೇರೆ ಆಹಾರ ಪದಾರ್ಥಗಳು ಸೇವಿಸಬಾರ್ದು. ನಿನ್ನೆ ಆ ವಿಷಯವನ್ನು ಸಂಪೂರ್ಣವಾಗಿ ತಮ್ಮ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ಅನ್ನಮಯಮ್ಮೆ ಸೌಮ್ಯ ಮನಃ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳಿದರು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಜ್ಞಾನ ಯಾವುದರಿಂದ ವೃದ್ಧಿಯಾಗತ್ತೆ ಅಂದರೆ ಅನ್ನದಿಂದ ವೃದ್ಧಿಯಾಗತ್ತೆ. ಅದಕ್ಕಾಗಿ ಸಾತ್ವಿಕ ಶುದ್ಧವಾದ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕು. ಅಲ್ಪಹಾರಿ ಸದಾ ಸುಖಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ 4ನೇ ಮಾತು ಆಗಿದೆ. 5ನೇದು ಸದಾಚಾರಿ, ಅದು ಸದಾಚಾರವನ್ನು ಇಟ್ಕೋಬೇಕು. ವಿದ್ಯಾರ್ಥಿಗಳು ಸದಾ ಜಾಗೃತಾವಸ್ಥೆಯಲ್ಲಿರಬೇಕು, ದುಶ್ಚಟಗಳಿಗೆ ದಾಸರಾಗಬಾರ್ದು. ಆನಂತರದಲ್ಲಿ ಗುರುಗಳು, ಹಿರಿಯರು, ದೈವ, ಸಂಸ್ಕೃತಿ, ಪರಂಪರೆಗೆ ಗೌರವವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಹಿರಿಯರಿಗೆ ಗೌರವಿಸುವಂಥದ್ದು, ಚಿಕ್ಕವರನ್ನು ಪ್ರೀತಿಸುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ಪ್ರತಿ ಹಂತದಲ್ಲೂ ಜಾಗೃತಾ ಅವಸ್ಥೆ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕ. ಸದಾಚಾರಿಯಾಗಿರಬೇಕು. ನಿತ್ಯ ಕ್ರಿಯೆಗಳನ್ನು, ಸ್ನಾನಾದಿಗಳನ್ನು, ಸ್ವಚ್ಛತೆಯನ್ನು, ಶುಭ್ರತೆಯನ್ನು, ಪಾವಿತ್ರತೆಯನ್ನು ಕಾಯ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಒಂದು ಗುರುಕುಲ ಇತ್ತು. ಗುರುಕುಲದಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದರು. ಜೊತೆಯಲ್ಲಿ ಒಬ್ಬ ರಾಜಪುತ್ರ, ರಾಜಕುಮಾರನೂ ಇದ್ದ. ಅಧ್ಯಯನ ಮಾಡ್ಕೊಂಡು ಹೋಗ್ತಾಯಿದ್ರು. ಗುರುಕುಲದ ಪದ್ಧತಿ ಏನಿತ್ತು ಅಂತ ಕೇಳಿದರೆ, ಪ್ರಾತಃ ಕಾಲ 4 ಗಂಟೆಗೆ ಏಳಬೇಕು, ಮುಖಾರ್ಜನೆ ಮಾಡಿ ಒಂದಷ್ಟು ಅಧ್ಯಯನ ಮಾಡಬೇಕು. ಆನಂತರ ಯೋಗ, ಧ್ಯಾನ, ಪ್ರಾಣಾಯಾಮ, ಯೋಗಾಸನಗಳನ್ನು ಮಾಡಿ ಆ ಯಾವ ಗುರುಕುಲದ ಹಸುಗಳ ಸಗಣಿ ತೆಗೆಯೋದು, ಕಸ ಹೊಡೆಯೋದು, ಸ್ವಚ್ಛ ಮಾಡೋದು, ಹಾಲು ಕರೆಯೋದು, ಪ್ರತಿಯೊಂದು ಕೆಲಸವನ್ನು ಮಾಡಬೇಕಿತ್ತು. ಅದು ಸೇವಾ. ಆನಂತರದಲ್ಲಿ ಹೊಳೆ ದಂಡೆಯ ಮೇಲೆ ಗುರುಕುಲಗಳು ಇರ್ತಾ ಇದ್ವು. ಹೊಳೆಯಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಬಂದು ಮತ್ತು ಅವರಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಅವರೇ ತಯಾರು ಮಾಡ್ಕೋಬೇಕಿತ್ತು. ಈ ಪ್ರಕಾರ ವ್ಯವಸ್ಥೆ, ಗುರುಕುಲದ ಪದ್ಧತಿ. ಈ ರೀತಿ ನಡೆದಂಥ ಪ್ರಸಂಗದಲ್ಲಿ ಆ ರಾಜಕುಮಾರ ಒಂದು ದಿನ ಏನು ಘಟನೆ ನಡೆಯುತ್ತೆ, ಒಂದು ವಯೋವೃದ್ಧಳಾಗಿರ್ತಕ್ಕಂಥ ಅಜ್ಜಿ ಒಂದು ಕುಟೀರವನ್ನು ಹಾಕ್ಕೊಂಡು ಒಂದು ಭಾಗದಲ್ಲಿರುತ್ತೆ. ಒಂದಷ್ಟು ಶೇಂಗಾ ಬೀಜವನ್ನು ಒಣ ಹಾಕಿರುತ್ತೆ. ಆ ಹುಡುಗ ರಾಜಕುಮಾರ ನೋಡಿದ. ಶೇಂಗಾ ಬೀಜವನ್ನು ಒಂದು ಮುಟ್ಟಿಗೆಯಷ್ಟು ತೊಗೊಂಡದನ್ನು ತಿಂದ. ಬಹಳ ರುಚಿ ಅನ್ನಿಸ್ತು ಅವನಿಗೆ, ಬಹಳ ಸಂತೋಷಪಟ್ಟ. ಆ ಅಜ್ಜಿ ವಿಚಾರ ಮಾಡ್ತು, ಇಲ್ಲಿವರೆಗೂ ಕೂಡ ಈ ಗುರುಕುಲದ ವಿದ್ಯಾರ್ಥಿಗಳು ಏನನ್ನು ಕಳ್ಳತನ ಮಾಡಿಲ್ಲ, ಏನೂ ಹೋಗಿಲ್ಲ. ಇವತ್ತು ಇಷ್ಟು ಈ ಭಾಗದಲ್ಲಿ ಶೇಂಗಾ ಬೀಜ ಕಳ್ಳತನ ಆಗಿದೆ ಅಂತಂದ್ರೆ ಯಾರು ನೋಡಬೇಕು ಅಂತ ವಿಚಾರ ಮಾಡ್ತು. ಒಂದು ದಿನ ಮರೆ ಕೂರ್ತು. ಮರುದಿನ ಅದೇ ಪ್ರಕಾರ ಅವನಿಗೆ ರುಚಿ ಅನಿಸಿತ್ತು. 1ನೇ ದಿವಸ ಒಂದು ಮುಟ್ಟಿಗೆ ತೊಗೊಂಡಿದ್ದ. 2ನೇ ದಿವಸ ಒಂದು ಬೊಗಸೆಯಷ್ಟು ತೊಗೊಂಡ. ಅಜ್ಜಿ ಸುಮ್ಮನೆ ಇತ್ತು. ಮತ್ತು ಹಾಗೆ ಬಿಡ್ತು. ಮತ್ತು 3ನೇ ದಿನ ನೋಡ್ತು. 3ನೇ ದಿನ ನೋಡಿ ಅದೇ ಪ್ರಕಾರ ಆ ರಾಜಕುಮಾರ್ ಏನು ಮಾಡಿದ, 2 ಬೊಗಸೆಯಷ್ಟು ತೊಗೊಂಡು ಅವನು ಜೋಬಲೆಲ್ಲ ತುಂಬಿಕೊಂಡ. ಅವಾಗ ಅಜ್ಜಿ ಬಂದು ಕಿವಿ ಹಿಡ್ಕೊಂಡು ಗುರುಗಳ ಹತ್ರ ಕರ್ಕೊಂಡು ಹೋಗಿ, ಇದುವರೆಗೂ ಕೂಡ ಗುರುಕುಲದಲ್ಲಿ ಕಳ್ಳತನದ ಆರೋಪಗಳಿಲ್ಲ. ಈ ರೀತಿ ಕಳ್ಳತನ ಮಾಡಿದ ಕಾರಣಕ್ಕಾಗಿ ಮತ್ತು ಮುಂದೆ ಈ ರೀತಿ ಆದರೆ ಗುರುಕುಲಕ್ಕೆ ಅಪಕೀರ್ತಿ ಬರುತ್ತೆ, ಇವರು ಭವಿಷ್ಯತ್ ಹಾಳಾಗತ್ತೆ, ಅದಕ್ಕೆ ಯಾವ ಪ್ರಕಾರ ತಾವು ತೀರ್ಮಾನ ತೊಗೋತಿರೋ ಅಂತೇಳಿ ಗುರುಗಳಿಗೆ ಆ ರಾಜಕುಮಾರನ ಒಪ್ಪಿಸಿ ಅಜ್ಜಿ ವಾಪಸ್ ಬಂತು. ಆವಾಗ ಗುರುಗಳು ದಂಡಿಸಿದರು. ಕೆಲವಷ್ಟು ಶಿಕ್ಷೆಗಳು ಕೊಟ್ಟು ದಂಡಿಸಿ ಅವನನ್ನು ಅದರಿಂದ ಪರಿವರ್ತನೆ ಮಾಡಿದರು. ಆನಂತರದಲ್ಲಿ ಅಭ್ಯಾಸ ಮುಗಿತು, ಎಲ್ಲ ಆಯಿತು. ಗುರುಕುಲದಿಂದ ಹೋದ ಆ ರಾಜಕುಮಾರ ಮುಂದೆ ದೊಡ್ಡವನಾದ, ರಾಜನಾದ. ರಾಜ್ಯಭಾರವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ತುಂಬ ಒಳ್ಳೆಯ ಹೆಸರನ್ನು ಗಳಿಸಿದ್ದ. ನನ್ನ ಶಿಷ್ಯ ಯಾವ ಪ್ರಕಾರ ರಾಜ್ಯಭಾರ ಮಾಡ್ತಾ ಇದ್ದಾನೋ ಅಂಥೇಳಿ ತಿಳ್ಕೊಳ್ಳಿಕ್ಕಾಗಿ ಗುರುಗಳು ಒಂದು ದಿನ ಹೋದಾಗ ಹೀಗೆ ಗುರುಗಳು ಬರ್ತಿದ್ದಾರೆ ಅಂದ ತಕ್ಷಣ ಅವನಿಗೆ ಸಂತೋಷ, ಒಂದು ಕಡೆಗೆ ಹಳೆಯ ನೆನಪು ಬಂತು. ಆವಾಗ ರಾಜ್ಯ ದರ್ಬಾರಲ್ಲಿ ಕೂತಿದ್ದ. ಗುರುಗಳು ಬಂದರು. ಆವಾಗ ಅವನು ಹೇಳಿದ, ನಂದೊಂದು ಪ್ರಶ್ನೆ ಇದೆ ಗುರುಗಳು, ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿದ. ಅವಾಗ ಹೇಳಪ್ಪ ಅಂತ ಕೇಳಿದರು. ಸಣ್ಣ ತಪ್ಪು ಅರಿಯದೆ ರಾಜಕುಮಾರ ಎಂದು ಗುರ್ತಿಸದೆ ದಂಡಿಸಿದ ವ್ಯಕ್ತಿಗಳಿಗೆ ಯಾವ ಶಿಕ್ಷೆಯನ್ನು ಕೊಡಬಹುದು ಅಂತ ಕೇಳಿದ. ಆವಾಗ ಗುರುಗಳಿಗೆ ಅರ್ಥ ಆಯಿತು,
ಇವನು ಬಾಲ್ಯದಲ್ಲಿದ್ದಾಗ ನಾನೇ ದಂಡಿಸಿದ್ದು, ಇವನೇ ರಾಜಕುಮಾರ ಇದ್ದ ಅಂತ ಗುರುತಾಗಿ ಅವರು ಗುರುಗಳು ಹೇಳಿದರು. ಆ ಗುರುವಿಗೆ ಪಾರಿತೋಷಿಕವನ್ನು ಕೊಟ್ಟರೂ ಕೂಡ ಕಡಿಮೆ, ಆ ರಾಜ ತನ್ನ ರಾಜ್ಯವನ್ನು ಕೊಟ್ಟರೂ ಕೂಡ ಕಡಿಮೆ ಅಂತ ಅವ್ರು ಹೇಳಿದರು. ಅವಾಗ ಅವನು ಕೇಳಿದ, ಹೆಂಗೆ ಅಂತ ಕೇಳಿದ. ನೋಡಪ್ಪ, ಆ ರಾಜಕುಮಾರ ಮೊದಲನೇ ದಿವಸ ಒಂದು ಮುಟ್ಟಿಗೆ ಶೇಂಗಾ ಬೀಜ ಕಳ್ಳತನ ಮಾಡಿದ, ಎರಡನೇ ದಿನ ಒಂದು ಬೊಗಸೆ, ಮೂರನೇ ದಿನ 2 ಬೊಗಸೆ. ಅದೇ ಥರ ಬಿಟ್ಟಿದ್ರೆ ಅಲ್ಲಿರುವಂಥ ಎಲ್ಲ ಶೇಂಗಾ ಬೀಜವನ್ನು ಕಳ್ಳತನ ಮಾಡ್ತಿದ್ದ. ಮಾಡ್ತಾ 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 ಅವನಿವತ್ತು ರಾಜನಾಗಿರ್ತಿರ್ಲಿಲ್ಲ, ಏನಾಗಿರ್ತಿದ್ದ ಅಂದರೆ ಕಳ್ಳರ ಗುಂಪಿನ ಪ್ರಮುಖನಾಗಿರ್ತಿದ್ದ. ಅದಕ್ಕಾಗಿ ಅವತ್ತು ಗುರುಗಳು ದಂಡಿಸಿದ ಪರಿಣಾಮ ಇವತ್ತು ರಾಜನಾಗಿದ್ದಾನೆ, ಅದೇ ರಾಜ ನೀನು ಅಂತೇಳಿ ಗುರುಗಳು ಅವನಿಗೆ ಹೇಳಿದರು ಅಂತಕ್ಕಂಥದ್ದು. ಅವನು ಗುರುಗಳಿಗೆ ಗೌರವವನ್ನು ಕೊಟ್ಟು ಅವನ ತಪ್ಪಿಗೆ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಂಡ ಅನ್ನುವಂಥ ಇತಿಹಾಸ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳು ಮಕ್ಕಳು ತಪ್ಪು ಮಾಡಿದಾಗ ದಂಡಿಸುವಂಥ ಪರಿಪೂರ್ಣ ಸ್ವಾತಂತ್ರ್ಯ ತಾಯಿ ಮತ್ತು ತಂದೆ ಮತ್ತು ಗುರುವಿಗಿದೆ, ಸಮಾಜಕ್ಕಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಮಗೆ ತಂದೆ ತಾಯಿ ಸೇರ್ತಾ ಇಲ್ಲ, ನಾವು ಮಾಡೋದನ್ನು ಒಪ್ಕೋತಾ ಇಲ್ಲ, ನಮಗೆ ಸ್ವಾತಂತ್ರ್ಯತೆ ಕೊಡ್ತಿಲ್ಲ ಅಂತ ಹೇಳಿ ನೀವು ಆರೋಪ ಮಾಡೋದಲ್ಲ. ನಾಳೆ ಎಕ್ಸಾಮ್ ಇದೆ, ಈಗ ನೀವು ಮೊಬೈಲ್ ನೋಡ್ತಾ ಕೂತಿದ್ದೀರಿ, ಅಥವಾ ಪಂಟು ಬಡಿತಾ ಕೂತಿದ್ದೀರಿ, ಅಥವಾ ಕ್ರಿಕೆಟ್ ನೋಡ್ತಾ ಕೂತಿದ್ದೀರಿ, ಅಥವಾ ಬೆಟ್ಟಿಂಗ್ ಕಟ್ತಾ ಇದ್ದೀರಿ, ಅನಾವಶ್ಯಕ ಗೊಂದಲಗಳ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂದರೆ ಯಾವ ತಾಯಿ ತಂದೆಗೆ ತಾನೇ ನೋವು ಬರಲ್ಲ, ಸಿಟ್ಟ ಬರಲ್ಲ, ವೇದನೆ ಆಗಲ್ಲ. ಅಂಥ ಸಮಯದಲ್ಲಿ ದಂಡಿಸುವ ಅಧಿಕಾರ ಪರಿಪೂರ್ಣ ತಾಯಿ ತಂದೆಗಿದೆ, ಅದನ್ನು ಯಾರೂ ಕೂಡ ಮರಿಬಾರದು. ಆನಂತರ ಪಠ್ಯ ಪುಸ್ತಕದಲ್ಲಿರುವಂಥ ವಿಷಯವನ್ನು ಸರಿಯಾಗಿ ಹೇಳಿ ತಿದ್ದಿ ತೀಡಿ ಪರಿವರ್ತಿಸಿದಾಗ್ಯೂ ಕೂಡ ನೀವು ಗುರುಗಳಿಗೆ ಬೆಲೆ ಕೊಡದೆ, ಗುರುಗಳು ಹೇಳಿದ ಪಠ್ಯ ಪುಸ್ತಕದ ಅಧ್ಯಯನವು ಮಾಡದೆ ಹೋದಲ್ಲಿ ಆ ಸಮಯದಲ್ಲಿ ನಿಮ್ಮ ತಿದ್ದುವಂಥ ಉದ್ದೇಶದಿಂದ ನಿಮಗೆ ದಂಡಿಸುವ ಅಧಿಕಾರ ಪರಿಪೂರ್ಣ ಗುರುಗಳಿಗಿದೆ, ಬೋಧಕರಿಗಿದೆ, ಶಿಕ್ಷಕರಿಗಿದೆ. ಅದನ್ನು ಯಾರೂ ಕೂಡ ಮರಿಬಾರದು. ಯಾರೂ ಬಾಲ್ಯದಲ್ಲಿ ಜನ್ಮ ಕೊಟ್ಟ ತಾಯಿ ತಂದೆ ಮತ್ತು ಗುರುವಿನಿಂದ 4 ಏಟನ್ನು ತಿಂದು ಬೆಳೀತಿರಲ್ಲ. ಅವರು ಜೀವನದಲ್ಲಿ ಯಾವತ್ತೂ ಕೂಡ ಪೊಲೀಸರ ಹತ್ರ, ಕಾನೂನಿನ ಹತ್ರ ತಲೆ ತಗ್ಸೋದಿಲ್ಲ. ಆನಂತರ ಅವರ ಲಾಠಿ ಏಟನ್ನು ತಿನ್ನೋದಿಲ್ಲ. ಯಾರು ಗುರುಗಳಿಂದ ತಪ್ಪಿಸಿಕೊಂಡವರು, ತಾಯಿ ತಂದೆಗೆ ವಿರೋಧ ಮಾಡಿ ತಪ್ಪಿಸಿಕೊಂಡವರು ಮುಂದೊಂದು ದಿನ ಪೊಲೀಸರ ಲಾಠಿ ಏಟನ್ನು ತಿನ್ನಬೇಕಾಗತ್ತೆ, ಕಾನೂನಿಗೆ ಬಲಿಯಾಗಬೇಕಾಗತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಜೀವನದಲ್ಲಿ ಸಾರ್ಥಕ ಬದುಕು ಅಂತ ಕೇಳಿದರೆ ನಿರಂತರ ಅಧ್ಯಯನ, ಪರಿಶ್ರಮ, ತ್ಯಾಗ, ಸದ್ಗುಣ, ಸದಾಚಾರ, ಸಂಸ್ಕಾರ, ಸಂಸ್ಕೃತಿ ಇವನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಿದ್ದಾಗ ಮಾತ್ರ ಆ ವಿದ್ಯೆ ಅದೆಲ್ಲದೂ ಕೂಡ ಮಹತ್ವ ಬರುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ನಾಳೆಯ ಸಂಚಿಕೆಯಲ್ಲಿ ಮುಂದಿನ ವಿಷಯನ ನೋಡೋಣ. ಓಂ ಶೋಂ ಭೂಯಾತ್.